ಗೆದ್ದರ್ ವಿನ್ನರ್ ಆದವ್ರು ಏನು ಕೊಡೋದು? ನಾ ಗೆದ್ರೆ ನೀ ಏನು ಕೊಡ್ತಿ? ನೀವ್ ಮಾಡಕತ್ತಿರೋ ಚಾಲೆಂಜ್ ನೀವ್ ಮಾಡ್ಬೇಕು. ನಾ ಗೆದ್ದೆ ನನಗೆ ನಮ್ಮ ಮ್ಯಾಗಿ ಮೇಲೆ ಎಷ್ಟು ಚಂದ ಇನ್ಸ್ಟ್ರಕ್ಷನ್ ಬರ್ದಿರ್ತಾರಂದ್ರ ನೀರು ಕಾಯಿಸಿ ನೀರೊಳಗೆ ಒಪ್ಪಟ್ರೆ ಆಮೇಲೆ ಮಸಾಲೆ ಹಾಕಿ ಹಿಂಗೆ ಅಡಿಗೆ ಸೈಡ್ ತೆಗೆದು ಬಿಡ್ರಿ ಮ್ಯಾಗಿ ರೆಡಿ ಅಂತಾರ. ಹಸಿಮೆಣಸಿನಕಾಯಿ ಆಗಿರ್ಬೋದು ಮತ್ತೆ ಇನ್ನಿತರ ಏನೂ ಹಾಕೋದಿಲ್ಲ. ಇದೇನಂದ್ರೆ ಇಷ್ಟೇ ಮಾಡೋದು. ಕೊರಿಯನ್ ನೂಡಲ್ಸ್ ರೆಡಿ ಆಗಿ ನೋಡಿ ಗೈಸ್. ಕೊರಿಯನ್ ನೂಡಲ್ಸ್ ಹಾಕಕ್ ಬರಲ್ಲ ಗೈಸ್. ನಿಮ್ಮ ಹೆಸರು ರುಚಿಗೆ ಆಗ್ಬಿಡ್ರಿ. ಈಗ ನಿನ್ ಖಾಲಿ ಆಗೋಣ ನೀ ಟೈಮಿಂಗ್ ಸ್ಟಾರ್ಟ್ ಮಾಡ್ಬಾರ್ದಪ್ಪ. ಆಮೇಲೆ 5 ನಿಮಿಷ ಇಲ್ಲ ನೋಡ್ರಿ ಹಿಂದಿನ ದೊಡ್ಡ ದೊಡ್ಡ ಸ್ಪೈಸಿ ಎಲ್ಲ ದಿನ ಹೇಳಿದ್ರೆ ಸ್ಪೈಸಿ ಇರ್ಲಿ ಬಿಡ್ಲಿ ನೀರ್ ಯಾರು ಕುಡಿತಾರ ಫಸ್ಟ್ ಅವರು ಸೋತಂಗ ಗೈಸ್. ಇವನೇ ಸೋತನ್ ಗೈಸ್. ನಾ ಅಂತೂ ಗೆದ್ದೆ ನೋಡಿ. ಯಾರು ಗೆದ್ರು ಯಾರು ಸೋತ್ರ ನೀವೇ ಕಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾವು ಶುರು ಮಾಡ್ತಾ ಇರೋದು ಇದರ ನಿಂತು. ಯಾಕಪ್ಪ ಅಂದ್ರೆ ಇವತ್ತು ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ತಗೊಂಡು ನಮ್ಮ ಪಾರ್ಟ್ನರ್ ಅವರಿಗೆ. ಏನ್ ಚಾಲೆಂಜ್ ಅಪ್ಪ ಅಂದ್ರೆ ಸ್ಪೈಸಿ ಕೊರಿಯನ್ ನೂಡಲ್ಸ್ ಚಾಲೆಂಜ್ ಮಾಡಕತ್ತೀವಿ ಗೈಸ್. ಸ್ಪೈಸಿ ಕೊರಿಯನ್ ನೂಡಲ್ಸ್ ಇದು ಜಸ್ಟ್ ನಾನು 1x ಸ್ಪೈಸಿ ಇದೆ ಅಷ್ಟೇ ತಗೊಂಡಿನಿ. 2x ಸ್ಪೈಸಿ 5x ಸ್ಪೈಸಿ ಭಾಳ ಅದಾವ. ಬಟ್ ನಮ್ಮ ಪಾರ್ಟ್ನರ್ ಅವರು ಫಸ್ಟ್ ಟೈಮ್ ತಿನ್ನಕತ್ತಿದ್ರು. ಫಸ್ಟ್ ಟೈಮ್ ಇದು. ಸೊ ನಮ್ಮ ಪಾರ್ಟ್ನರ್ ಅವರು ಫಸ್ಟ್ ಟೈಮ್ ತಿನ್ನಕತ್ತಾರೆ. ಇದು ತಿನ್ನಕತ್ತಿದೆ ಅದ್ರ ಸಲ ಒಮ್ಮಲಿಗೆ 2x ಕೊಟ್ಟು ಒಮ್ಮಲಿಗೆ ಸುಮ್ಮನೆ ಬೇಡ, ಅವರೆಲ್ಲ ಹೆಲ್ತ್ ಹಾಳಾಗಲ್ಲ ಮಾಡೋದು ಬೇಡ ಅಂತ ಹೇಳಿದರೆ ಜಸ್ಟ್ 1x ತಿಂದಿದ್ದೀನಿ ವೆಜ್. ನೋಡುವ ಗೈಸ್ ಇದ್ರೊಳಗೆ ಯಾರು ವಿನ್ ಆಗ್ತಾರೆ ಅನ್ನೋದು. ಇದರದ್ದು ರೂಲ್ಸ್ಗಳು ಏನಪ್ಪ ಅಂದರೆ ಇಬ್ಬರು ಅದೊಂದು ಸಪ್ರೇಟಾಗಿ ಮಾಡ್ಕೋಬೇಕು. ಅವ್ರದವರು ನಾನು ಇದಕ್ಕೆ ಮತ್ತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಂದು ಮಾಡ್ಲಾ ನಿಂದೆ ಮಾಡ್ಲಾ ಇಲ್ಲ ನಿಂದು ನೀನೇ ಮಾಡ್ಕೊಳ್ಳೋದು ನಾನೇ ಮಾಡ್ಕೊಳ್ಳೋದು. ಆದರೆ ಇಲ್ಲಾಂದ್ರೆ ಒಂದೇ ಬೌಲ್ದೊಳಗೆ ಹಾಕೊಂಡು ಮಾಡ್ಕೊಂಡು ಅವ್ರು ಸಪ್ರೇಟ್ ನಾವು ಸಪ್ರೇಟಾಗಿ ತಗೋತೀವಿ. ಅಂದ್ರೆ ಇಬ್ಬರು ಒಂದು ಪ್ಲೇಟ್ ಸಪ್ರೇಟ್ ಮಾಡ್ಕೋಬೇಕು. ಆ್ಯಂಡ್ ಅದು ತಿಂದೈತಲ್ಲ 5 ನಿಮಿಷ ಐತಲ್ಲ ನೀರು ಕುಡಿಬಾರ್ದು. ನಾ ಸ್ಪೈಸಿ ಜಾಸ್ತಿ ತಿನ್ನೋದಿಲ್ಲ ಬಟ್ ಚಾಲೆಂಜ್ ಅಂದ್ರೆ ಚಾಲೆಂಜ್. ಗೆದ್ರ ಅದು ಲಾಸ್ಟಲ್ಲಿ ಹೇಳ್ತಂತೆ ಗೈಸ್. ಗೆದ್ದರ್ ವಿನ್ನರ್ ಆದವ್ರು ಏನು ಕೊಡೋದು? ನಾ ಗೆದ್ರೆ ನೀ ಏನು ಕೊಡ್ತಿ? ನೀವ್ ಮಾಡಕತ್ತಿರೋ ಚಾಲೆಂಜ್ ನೀವ್ ಮಾಡ್ಬೇಕು. ನಾ ಗೆದ್ದೆ ಚಾಲೆಂಜ್ ಮಾಡಕತ್ತಿದ್ನಿ ಇಲ್ಲ ಹಾಗಿಲ್ಲ ಗೈಸ್. ಇದು ಐತಲ್ಲ ನೋಡ ಮತ್ತೆ ಲಾಸ್ಟ್ ಅಲ್ಲಿ ಹೇಳ್ದೆ ನಿಮಗ ವಿನ್ ಆದವ್ರು ಏನಂತ. ನಾ ವಿನ್ ಆದಂದ್ರ ನಾ ಅಂತೂ ನೀರೇ ಕುಡಿಯಲ್ಲ. 5 ನಿಮಿಷ 10 ನಿಮಿಷ ತನಕ ನೋಡುವ ಗೈಸ್ ನೋಡುವ. 1x ಸ್ಪೈಸಿ ಅದ. ಇದೇನು ಅಷ್ಟೊಂದು ಸ್ಪೈಸಿ ಇಲ್ಲ ಅಂತ ನಾನು ಅನ್ಕೊಂಡಿನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ ಗೈಸ್. ಚೆಕ್ ಮಾಡುವ. ಇದನ್ನೈತಲ್ಲ ಟ್ರೈ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ. ಇದ್ರ ಮೇಲೆ ಇನ್ಸ್ಟ್ರಕ್ಷನ್ ಬರ್ದಿರ್ತಾರಲ್ಲ ಮ್ಯಾಗಿ ಮಾಡೋದು ಟೈಪ್ ಬರ್ದಿರ್ತಾರಲ್ಲ. ನಮ್ಮ ಮ್ಯಾಗಿ ಮೇಲೆ ಎಷ್ಟು ಚಂದ ಇನ್ಸ್ಟ್ರಕ್ಷನ್ ಬರ್ದಿರ್ತಾರಂದ್ರೆ ನೀರು ಕಾಯಿಸಿ ನೀರೊಳಗೆ ಒಪ್ಪಟ್ರೆ ಆಮೇಲೆ ಮಸಾಲೆ ಹಾಕಿ ಹಿಂಗೆ ಅಡಿಗೆ ಸೈಡ್ ತೆಗೆದು ಬಿಡ್ರಿ ಮ್ಯಾಗಿ ರೆಡಿ ಅಂತಾರೆ. ಓಕೆ ಗೈಸ್ ಇದನ್ನ ರೆಡಿ ಮಾಡ್ಬೇಕು. ಇವಾಗ ತಗೊಡೋದಾಗ ಇನ್ಸ್ಟ್ರಕ್ಷನ್ ಇದ್ರ ಮೇಲೆ ಕಳ್ತದ. ಬಟ್ ಮ್ಯಾಗಿ ಮಾಡ್ದಂಗೆ ಇಲ್ಲ ಏನು ಮತ್ತೇನಿಲ್ಲ. ಅದ್ರದ್ದು ಉಳ್ಳಾಗಡ್ಡಿ ಟಮಾಟಿ ಮತ್ತು ಹಸಿಮೆಣಸಿನಕಾಯಿ ಆಗಿರ್ಬೋದು ಮತ್ತೆ ಇನ್ನಿತರ ಏನೂ ಹಾಕೋದಿಲ್ಲ. ಇದೇನಾದ್ರೂ ಇಷ್ಟೇ ಮಾಡೋದು. ಇದ್ರೊಳಗೆ ಏನೇನು ಬಂದದ ನಮಗೂ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್ ತೋರಿಸ್ತೀನಿ ನಿಮ್ಗೆ ಏನೇನು ಬಂದದ ಏನಿಲ್ಲ ಅನ್ನೋದು. ನೀವು ನೋಡೋದ್ರಂತ ಯಾವ ರೀತಿ ಮಾಡ್ಕೊಳ್ಳೋದನ್ನು ನೋಡ್ರಿ. ಲೆಟ್ಸ್ ಗೋ. ಮಾಡಿದ್ದಾಗಿಂದ ಆಮೇಲೆ ತಿನ್ನೋ ಚಾಲೆಂಜ್ ಇರುತ್ತೆ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ಕೊಂತ ಬನ್ನಿ. ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಮ ಮೇಡಮ್ ಅವ್ರು ಹೇಳ್ಕೊಡ್ತಾರೆ ನಮಗೆ. ಅವ್ರು ಹೇಳ್ಕೊಟ್ಟಂಗೆ ನಾವು ಮಾಡೋದು. ಮ್ಯಾಗಿ ಮಾಡೋದಂತ ಆಡೋದು ನಾನು ಮ್ಯಾಗಿ ಮಾಡ್ತಾರೆ ಅದೇ ರೀತಿನೇ ಮಾಡೋವಾಗ. ಲೆಟ್ಸ್ ಗೋ ಗೈಸ್. ನಮ್ಮ ಮೇಡಮ್ ಅವರು ರೆಡಿ ಮಾಡಕತ್ತಾರ. ಇಲ್ಲಿ ತೆಗೆದಾರ ನೋಡ್ರಿ. ಇಲ್ಲಿ ಇದ್ರೊಳಗೆ ಏನೇನು ಬಂದಂದ್ರೆ ಜಸ್ಟ್ ಒಂದು ನೂಡಲ್ಸ್ ಅದ. ಇದ್ರೊಳಗೊಂದು ಇದು ಮಸಾಲೆ ಅದ. ಅದೇ ಸ್ಪೈಸಿ ಕೊಡ್ತದ. ಐ ಥಿಂಕ್ ಇದೇ ಸ್ಪೈಸಿ ಇರ್ಬೋದು ಅಂತ ಅನ್ಕೊಂಡೀನಿ. ಏನದ ಗೊತ್ತಿಲ್ಲ. ನಾವು 1x ತರಬಾರ್ದಿತ್ತು ಅನಿಸ್ತದೆ. 2x ತರದಿತ್ತು ನೋಡ್ರಿ. ಈ ಥರ ಆಗ್ಯದ. ಇದನ್ನೈತಲ್ಲ ಸ್ವಲ್ಪ ಕುಕ್ ಮಾಡಬೇಕು. ಇದಕ್ಕೇನಿಲ್ಲ ಜಸ್ಟ್ ನೀರೊಳಗಡೆ ಸ್ವಲ್ಪ ಕುದಿಯೋ ನೀರೊಳಗಡೆ ಇವು ನೂಡಲ್ಸ್ನ ಹಾಕಿ ಆಮೇಲೆ ಸ್ವಲ್ಪ ಮಸಾಲೆ ಹಾಕಿ ಕಲಿಸ್ಬಿಡ್ತೀವಿ ಅಷ್ಟೇ. ಲೆಟ್ಸ್ ಗೋ. ಸ್ಟಾರ್ಟ್ ಮಾಡಕತ್ತಾರ. ಸ್ಟಾರ್ಟ್ ಮಾಡ್ರಿ ಗೈಸ್. ಫೈನಲಿ ಮ್ಯಾಗಿ ಹಾಕಿದ್ರೆ ಇದ್ರೊಳಗೆ ನೀರೊಳಗೆ ಶಿಸ್ತಾಗಿ ಅಷ್ಟು ಮ್ಯಾಗಿ ಐತಲ್ಲ ಇದ್ರೊಳಗೆ ಹಾಕಿ ಸ್ವಲ್ಪ ಕುದ್ದಿಂದ ಆಮೇಲೆ ಈ ಮಸಾಲೆ ಹಾಕೋದಕ್ಕೆ ಇಲ್ಲಿ ನೋಡ್ರಿ ಏನಂತಾರ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಮಾಡಿರ್ತಾರೆ ನೋಡು. ಖಾರ ಕಾಶ್ಮೀರಿ ಮೆಣಸಿನ್ಕಾಯಿ ಅಂತ ನೋಡು. ಫುಲ್ ಕೆಂಪ ಕಣಂಗೆ ಮಾಡಿರ್ತಾರೆ ನೋಡು. ಆ ಥರ ಕಾಣಕತ್ತದ. ಸ್ಮೆಲ್ ಒಂಥರ ಕತರಾಕ ಬರ್ತದ. ಸ್ಮೆಲ್ ಒಂಥರ ಕತರ ಬರ್ತದ. ಟೇಸ್ಟ್ ಹೆಂಗಾಗುತ್ತೆ ಗೊತ್ತಿಲ್ಲ. ನೋಡುವ ಲೆಟ್ಸ್ ಗೋ. ನನಗೂ ಭಾಳ ಕ್ಯೂರಿಯಾಸಿಟಿ ಅಂತ ಕಾಣಕತ್ತೀನಿ. ಟೇಸ್ಟ್ ಅಂತ ಹಾಕ್ತಾರೆ. ಅದೇ ಖಾರದ ಮಸಾಲೆ ತಂತಿಶೆ ಟೇಸ್ಟ್ ಅಂತ. ಅದ್ರಾಗೇನು ಟೇಸ್ಟ್ ಮನಿ ಇವಾಗ
ಶಿಸ್ತಾಗಿ ಒಂದು ಸ್ವಲ್ಪ ಕಲ್ಸಕತ್ತಾರ ನೋಡ್ರಿ. ಈಗ ಅದೆಲ್ಲ ಪೂರ ಇದಾಗಿಂದ ಸ್ವಲ್ಪ ನೀರು ತೆಗಿಬೇಕು ಅದ್ರೊಳಗಿಂದ ಜಾಸ್ತಿ. ಸ್ಪೈಸಿ ಸ್ಪೈಸಿನೇ ಇರ್ಬೇಕು ಅದು. ಇದು ತಿನ್ನೋದೇ ದೊಡ್ಡದಾಗ್ಯದ ನಮ್ಗೆ. ಮತ್ತೆ ತಿಂದು ಮತ್ತೆ ಏನಾರ ಹೆಲ್ತ್ ಪ್ರಾಬ್ಲಮ್ ಬರಕ್ಕಾಯ್ತೀನಿ. ಆಯ್ತಂದ ನಾನೇ ಹೊಣೆ, ನೀನೇ ಹೊಣೆಗಾರ. ಇಂಥ ಡೈಲಾಗ್ ಬೇಡ. ಡೈಲಾಗ್ ಏನು ಅದ್ರಾಗ? ಇಂಥದ್ದು ಮಸಾಲೆ ಇದು ನಾ ಇಷ್ಟು ಸ್ಪೈಸಿ ಅಂತೂ ಯಾವಾಗಲೂ ತಿಂದೇ ಇಲ್ಲ. ಸ್ವಲ್ಪ ಮೀಡಿಯಂ ಸ್ಪೈಸಿ ಬೇಕು ನನಗೆ. ಇಷ್ಟು ಸ್ಪೈಸಿ ತಿಂತೀನ ಏನು 1 ಸ್ಪೂನ್ ತಿಂತೀನಿ 2 ಸ್ಪೂನ್ ತಿಂತೀನಿ ನನಗೆ ಗೊತ್ತಿಲ್ಲ. ದೊಡ್ಡ ಪ್ರೈಸ್ ಅದಾಗ್ಯದವ್ರಿಗೆ. ಏನ್ ಪ್ರೈಸ್ ಫಸ್ಟ್ ಪ್ರೈಸ್ ಇವಾಗ ಹೇಳಿದ್ರೆ ಮಜಾ ಬರಲ್ಲ. ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳಿದ್ರೆ ಮಜಾ ಬರಲ್ಲ. ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರ ಅದೇ ಪ್ರೈಸ್ ಫಸ್ಟ್ ಅಲ್ಲಿ ಹೇಳ್ಬೇಕು, ಆಮೇಲೆ ನಮ್ಗೆ ತಿನ್ನಕ ಹುಮ್ಮಸ್ ಬರ್ತದೆ. ಕ್ಯೂರಿಯಾಸಿಟಿನ ಕಾಯ್ಲಾಗತ್ತಾರ. ಇದೇ ಕ್ಯೂರಿಯಾಸಿಟಿ ಇರ್ಬೇಕ್ರ. ಅದ್ರ ಸಲುವಾಗಿ ಸ್ವಲ್ಪ ಚಂದಾಗಿ ನೂಡಲ್ಸ್ ಬಾಯ್ಲ್ ಆಗಲಿ. ಬಾಯ್ಲ್ ಆಗಿಂದ ಐತಲ್ಲ ಆಮೇಲೆ ಮಸಾಲೆ ಹಾಕಮಂತ ಕ್ಯಾ ಬೋಲ್ತಾರೆ. ಬೇರೆ ಬೇರೆ ಅಂದಿದ್ದಿ ಈಗ ನನ್ 2 ಒಂದರದಾಗೆ ಮಾಡಕತ್ತೀನಿ ನೋಡ. ಅದೇ ಅನ್ಕೊಂಡಿದ್ದೆ ನಾನು. ಅವ್ರು ಮಾಡ್ಕೋತಾರ, ನಾವು ಮಾಡ್ಕೋತೀವಿ ಅಂತ ಅನ್ಕೊಂಡಿದ್ದೆ. ಮತ್ತೆ ನಾನು ನಿಂದಿರ್ಬೇಕಾದ್ರೆ ಮಾಡ್ಕೋದು. ಅದಕ್ಕೆ ಅವ್ರ ಕೈಯಲ್ಲಿ ಜೋಟಿನಿ. ಅದ್ರಾಗ ಇಬ್ರಿಗೆ ಈಕ್ವಲ್ ಶೇರ. ನಿನಗೂ ಜಾಸ್ತಿ ಇಲ್ಲ ಸ್ವಲ್ಪ, ನನಗೂ ಜಾಸ್ತಿ ಇಲ್ಲ. ಬೇಕಾದ್ರೆ ನೀನೇ ಸ್ವಲ್ಪ ಜಾಸ್ತಿ ತಗೋ. ಈಕ್ವಲ್ ಶೇರ್. ಒಟ್ಟ ಇದ್ರೊಳಗೆ ಚೀಟಿಂಗ್ ಇಲ್ಲ. ಇಬ್ರು ಈಕ್ವಲ್ ಆಗಿ ತಿನ್ನೋದು. ಓಕೆ ಗೈಸ್, ಇದು ರೆಡಿ ಆಗತ್ತಾಗ ತೋರಿಸ್ತೀನಿ ನಿಮಗೆ. ಕ್ಯಾ ಬೋಲ್ತೆ ಮೇಡಮ್, ಏನಲ್ತ ಈ ಚಾಲೆಂಜ್ ನಿಮ್ಗೆ? ಫಸ್ಟ್ ಟೈಮ್ ವಿಡಿಯೋ ಇದು ಏನಂತಾರ ಲಾಗ್ನಾಗೆ ಫಸ್ಟ್ ಟೈಮ್ ಚಾಲೆಂಜ್ ವಿಡಿಯೋ ನಾ ಮಾಡಕತ್ತಿದ್ದೆ. ಫಸ್ಟ್ ಟೈಮ್ ಮೇಡಮ್ ಹೆಂಗಿರುತ್ತೆ ಚಾಲೆಂಜ್. ಮುಂದೆ ಇನ್ನು ತಗೊಳ್ ಚಾಲೆಂಜ್ಗಳು ರೆಡಿ ಅದಾವ. ಎಲ್ಲಾಕ ರೆಡಿ ಇರ್ರಿ. ರೆಡಿ ಇರ್ತೀವಿ. ಇನ್ಮೇಲಿಂದ ಯಾವಾಗ ಸ್ಪೈಸಿ ಬರ್ತದೆ, ಯಾವಾಗ ಸ್ವೀಟ್ ಬರ್ತದೆ, ದೊಡ್ಡ ಪ್ರೈಸ್ ಕೊಡ್ರಿ ನಮಗ. ದೊಡ್ಡ ಎಲ್ಲದ್ರಾಗೂ ವಿನ್ ನಾವೇ ಆಗ್ತೀವಿ. ದೊಡ್ಡ ಪ್ರೈಸ್ಗಳು ಇಡ್ರಿ ನೀವು. ನೋಡೋದಂತ ಇದ್ರೊಳಗೆ ಯಾರು ವಿನ್ ಆಗ್ತಾರಲ್ಲ ಅಷ್ಟ ಮೇಲೆ ಗೊತ್ತಾಗುತ್ತ. ನಮಗ ಗೆಲುವು ಮ್ಯಾಗಿಂದ ಬರೋ ಕಳಿಸ್ಬಿಟ್ಟದೆ. ಹೌದು ಮತ್ತೆ ಗೈಸ್, ಫೈನಲಿ ಮಸಾಲ ಹಾಕ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಕೊರಿಯನ್ ಸ್ಪೈಸಿ ನೂಡಲ್ಸ್. ಇದೇನು ಎಷ್ಟು ಚಿಲ್ಲಿ ಎಷ್ಟು ಕೆಂಪು ನೋಡಿದ್ಗ ಅದು ಖಾರ ಹಾಕ್ದಂಗೆ ಮಸಾಲೆ ಥರ ಅನ್ಸ. ನಮ್ಮ ಮ್ಯಾಗಿ ಮಸಾಲ ಬೇರೆ ಥರ ಇರುತ್ತೆ. ಸಮಥಿಂಗ್ ವೆಂಟ್ ರಾಂಗ್. ಕುಡಿಕಾರ ಸ್ಮೆಲ್. ಮತ್ತೆ ಅದು ಸ್ಪೈಸಿ ನೂಡಲ್ಸ್ ಅಂತ ಅದಕ್ಕೆ ಇಟ್ಟರೆ ಸ್ಮೆಲ್ಲೇ ಬೇರೆ ಥರ ಬರಕತ್ತಿದ್ದದ ನೋಡ್ರಿ ಗೈಸ್. ಯಾವ ಥರ ಆಗ್ಯದ ಅನ್ನೋದು. ಒಳಗಡೆ ಮೆಣಸಿನ್ಕಾಯಿ ಒಳಗೆ ಮ್ಯಾಗ ಕಾಣಕತ್ತಾವ. ನೋಪ್ಪ. ಅಲ್ಲೋಡು ಮೆಣಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸ್ ಆರಿಗನ್ ಹಾಕೋದು ತಿನ್ಬೇಕಂತ ಮಾಡಿದ್ವಿ. ಬಟ್ ಇದ್ರೊಳಗಡೆ ಏನು ಮಿಕ್ಸ್ ಮಾಡೋವಾಗಿಲ್ಲ. ಅದು ಏನಾದ ಅದೇ ತಿನ್ಬೇಕು. ಭಾಳ ಕ್ರೇಜಿ ಆಗಿರುತ್ತೆ ವಿಡಿಯೋ. ನೋಡಿರಿ ನೀವು ಈಗ ಬೇಗ ಲೈಕ್ ಕೊಡ್ಬಿಡ್ರಿ. ಡೂ ಲೈಕ್ ಗೈಸ್ ಫೈನಲಿ ನೋಡ್ರಿ ಇಲ್ಲಿ ಮ್ಯಾಗಿ ರೆಡಿ ಆಗಿದೆ ನೋಡ್ರಿ. ಇಲ್ಲಿ ತಗೊಡ ಕೊರಿಯನ್ ನೂಡಲ್ಸ್ ಮ್ಯಾಗಿ ಕೊರಿಯನ್ ನೂಡಲ್ಸ್ ರೆಡಿ ಆಗಿದೆ ನೋಡಿ ಗೈಸ್. ಕೊರಿಯನ್ ನೂಡಲ್ಸ್ ಅವರು ಇದ್ರೊಳಗ ಹಾಕೊಳಕತ್ತಾರ. ನೋಡುವ ಫಸ್ಟ್ ಐತಲ್ಲ ಇಷ್ಟಿಟ್ಟು ಹಾಕಿ ನೋಡೋಮಂತ. ಒಂದೊಂದೇ ಬೋಲ್ತಿರೋದು. ಜಾಸ್ತಿ ಉಳಿದ್ರೆ ಉಳಿಲಕ್ಕ. ಆದ್ರೆ ನಾನು ಹಾಕಕ್ಕೆ ಬರಲ್ಲ ಗೈಸ್. ನಿಮ್ಮ ತಪ್ಪೆಸರು ರುಚಿಗೆ ಆಗ್ಬಿಡ್ರಿ. ಅದೇ ನಾ ಹಾಕ್ಲಾಕತ್ತಿದ್ದೆ ಅಂದ್ರೆ ನೀರು ಹಚ್ಚಿಗೆ ಹೇಳ್ತಿದ್ದೆ. ಗೈಸ್ ಇದು ಹಾಕಿ ಎಲ್ಲ ರೆಡಿ ಮಾಡಿಬಿಟ್ಟು ಪ್ಲೇಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ ನಿಮಗೆ. ನೋಡತ್ತೆ ಹೆಂಗಿರ್ಬೋದು. ಗೈಸ್ ಫೈನಲಿ ರೆಡಿ ಅಂತೂ ಆಯಿತು. ಏಕ್ ನಂಬರ. ಇಲ್ಲಿ ನೋಡ್ರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹೆಂಗೆ ಕಾಣತ್ತೆ ನೋಡ್ರಿ. ಸ್ಪೈಸಿ ಕೊರಿಯನ್ ನೂಡಲ್ಸ್ ತಗೊಡ್ ರೆಡಿ ಆಗ್ಯದ ಮಸ್ತಾಗೆ. ನೋಡಿದ್ರೆ ಮತ್ತೆ ತಿನ್ನಂಗೆ ಆಗತ್ತ. ತಿಂದ್ರೆ ಏನಾಗೋದು ಗೊತ್ತಿಲ್ಲ ಗೈಸ್. ಇಲ್ಲೊಂದು ಟೈಮ್ ಹಚ್ತೀನಿ ನಾನು. 5 ನಿಮಿಷ ಟೈಮಿಂಗ್ ಇಡ್ತೀನಿ. ಟೈಮಿಂಗ್ ಒಳಗಡೆ ಖಾಲಿನಾಗಿರ್ಬೇಕು. ಖಾಲಿಯಾಗಿಂದ ಟೈಮಿಂಗ್ ಸ್ಟಾರ್ಟ್ ಮಾಡ್ಬೇಕಲ್ಲ ಅದು. ಓಕೆ ಗೈಸ್, ಖಾಲಿಯಾಗಿಂದ ಇದೆಲ್ಲ ಟೈಮಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಟೈಮರ 5 ನಿಮಿಷ ಯಾರು ಖಾರನ ತಡ್ಕೋತಾರಲ್ಲ ಅವರು ವಿನ್ನರ್ ಆಗ್ತಾರೆ. ಮತ್ತು ಯಾರು ಫಾಸ್ಟ್ ಖಾಲಿ ಮಾಡ್ತಾರಲ್ಲ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ನೋಡೋ ಬನ್ನಿ ಯಾರು ಗೆಲ್ತಾರೆ ಅನ್ನೋದು. ಫಸ್ಟ್ ಸ್ಟಾರ್ಟ್ ಮಾಡೋಮಂತ ತಿನ್ನೋಕ. ಸ್ವಲ್ಪ ನೀರು ಕುಡಿತೀನಿ ಫಸ್ಟಿಗೆ. ಸಿಕ್ಕಾಪಟ್ಟೆ ಗರಂ ಅದ ನಿಜ ಹೇಳ್ಬೋದು. ಸ್ವಲ್ಪ ನನಗೆ ಅಷ್ಟು ಬಡ ತಿನ್ನೋದಾಗಲ್ಲ ಜಾಸ್ತಿ. ಗೈಸ್ 1 2 3 ಸ್ಟಾರ್ಟ್. ವಾ ಕಾಣದೆ ಇದು ಬರ್ಲಾಗ್ಯದ.
You got me hypnotized by the way you look at me. Yeah, baby, don't you lie, girl? You know your body T. Yeah, you show me your pretty girlfriend. Who is she? Yeah, I'm just trying to know if you. ನಂದು ನಿಂದು ಫಸ್ಟ್ ಖಾಲಿ ಐತೋ ನಂದು ಖಾಲಿ ಆಗತ್ತನ ಟೈಮಿಂಗ್ ಸ್ಟಾರ್ಟ್ ಮಾಡೋದು ಇಲ್ಲಿ ಯಾಕ ಮತ್ತೆ ನಿಂದು ಖಾಲಿ ನಾನು ಅದ ನೀವ್ ಇನ್ನೇ ಆಗಿರ್ತಿದೀಯ ಬಟ್ ನಂದು ಖಾಲಿ ಟೈಮ್ ಸ್ಟಾರ್ಟ್ ಆಗಿದೆ ಟೈಮ್ ಅಷ್ಟಲ್ಲ ಈಗ ನಿನ್ ಖಾಲಿ ಆಗನ ನೀವ್ ಟೈಮಿಂಗ್ ಸ್ಟಾರ್ಟ್ ಮಾಡ್ಬಾರ್ದಪ್ಪ ಆಮೇಲೆ 5 ನಿಮಿಷ ಯಾರು ನೀರ್ ಕುಡಿಲಾರ್ದೆ ಇರ್ತಾರ ಅದು ನೋಡ್ಬೇಕು ನಂದು ಖಾಲಿ ಆಗತ್ತ ವೇಟ್ ಮಾಡಿ ಅಂತೀರಾ ಒಂದ್ 8-9 ನಿಮಿಷ ಆಗ್ತದ मतलब ಫುಡ್ ಎಂಜಾಯ್ ಮಾಡ್ಕೊತ ಹೋಗು ಇದೇ ಎಂಜಾಯ್ ಮಾಡ್ಕೊ ತಿಂದಿದ್ದಕ್ಕೂ ಟೇಸ್ಟ್ ಆಗ್ತದ ನಾವು ಚಾಲೆಂಜಿನ ಗದ್ದಲ್ದಾಗ ಸ್ಪೀಡ್ ತಿಂದು ಇದಿರಾಗಿನ್ ಟೇಸ್ಟ್ ಏವ ಖಾರ ಬಿಟ್ರಿ ಏನದ ಇಲ್ಲ ನೋಡ್ರಿ ಹಿಂಗಿಂತ ದೊಡ್ಡ ದೊಡ್ಡ ಬೈಟ್ ತಿನ್ನ ದೊಡ್ಡ ಯಾಕ ಸುಡದ ನನ್ ಹೊಟ್ಟಿನೇ ತುಂಬ್ತ ಸುಡ ಆಯ್ತದ ಸುಡಾಕತ್ತದ ಈ ಕಡೆ ಖಾರ ಬೇರೆ ಎರಡು ಮಿಕ್ಸ್ ಆಗಿ ತೀರಾ ಇದು ಅಂತಕತ್ತದ ಕಂಡಿಗಿತ್ತಂದ್ರೆ ಒಂದ್ ಸ್ವಲ್ಪ ಹತ್ತಲ್ಲ ನಾನು ಯಾಕೆ ಸೋಲಂಕ ಅಂತಾನೆ ಒಂದೇ ಬೈಟ್ ಮಾಡಿಬಿಟ್ಟು प्यारी समझ गई ನಮ್ಮ ಸ್ವೀಟಿಗೆ ಲೈಟ್ ಮ್ಯಾನ್ ಆಗ್ಯಾಳ ಎಡ್ಜೊಂಡ್ ಕೂತಾಳ ಓಡಾಕಿ ಲೈಟ್ ಹಿಡ್ಕೊಂಡು ಆಕೆ ಲೈಟ್ ಇಡ್ಲಾಕಚ್ಚಿ ಲೈಟ್ ಮ್ಯಾನ್ ಆಗ್ಬಿಟ್ಟಾಳ ಆಕೆ ಸ್ವಲ್ಪ ಮಾತಾಡಕತ್ತಲ್ಲ ಸೈಡ್ ಬಿಡ್ತಾಳೆ ಆಕೆ ಇದು ಏನು ಎಷ್ಟು ಊರ್ಕೋದು ಹೊಂಟದ ನಮ್ಮ ಜುಮ್ ಜುಮ್ ಅನ್ಸ್ಕೊತ ಇದೇ ಹೆಂಗಂದ್ರೆ ಜೋಲೋ ಚಿಪ್ ಚಾಲೆಂಜ್ ಮಾಡ್ದಾಗ ಹೆಂಗಾಗುತ್ತೆ ಹೇಳಿ ಜೋಲೋ ಚಿಪ್ ಚಾಲೆಂಜ್ ಮಾಡಿ ಕಾಮೆಂಟ್ ಮಾಡ್ರಿ ನೀವು ಕಾಮೆಂಟ್ ಹಾಕ್ರಿ ಜೋಲೋ ಚಿಪ್ ಚಾಲೆಂಜ್ ಮಾಡ ಮತ್ತೆ ಟ್ಯಾಕ್ಸ್ ನೀವು ಕಾಮೆಂಟ್ ಹಾಕಿರ್ತೀಗೋ ಸ್ಟಾರ್ಟ್ ಮಾಡೋಣ ನಾವು ಒಬ್ಬರೇ ಮಾಡೋದಲ್ಲ ಫ್ಯಾಮಿಲಿ ಕರ್ಕೊಂಡು ಮಾಡ್ತೀವಿ ಫ್ಯಾಮಿಲಿ ಅಂತೂ ಇಲ್ಲಿಯವರು ಟೇಸ್ಟ್ ಇಂಥವ್ನು ಟೇಸ್ಟ್ ಮಾಡಿಲ್ಲ ಅವರು ಅವ್ರಿಗೆ ಜೋಲೋ ಚಿಪ್ ಟೇಸ್ಟ್ ಮಾಡ್ಸೋ ಸಾಕಲ್ಲ ಸೋಚ ತಪ್ಕೋಬೇಕು ಇಲ್ಲ ಒಂದಿಟ್ಟು ಹೊರಗೆ ತಗದಿಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಇಲ್ಲ ಒಂದಿಟ್ಟು ಹೊರಗೆ ತಗದಿಲ್ಲ ಈಗ ನೋಡ್ರಿಲ್ಗ ಏನ್ ಅನ್ಯಾಯ ಇಲ್ಲ ಒಟ್ಟ ಸುಳ್ಳಿಲ್ಲ ಏನಿಲ್ಲ ಇಲ್ಲ ಹೋಗ ಏನಾದ್ರು ಡೈರೆಕ್ಟ್ ಸ್ವಲ್ಪ ಹೊರಗೆ ತಗದಿಲ್ಲ ಅಲ್ಲ ಒಂದ್ ಸ್ವಲ್ಪ ಹೊರಗೆ ತೆಗದಿಲ್ಲ ಅಂತ ಕೇಳ ಹೊಟ್ಟಿ ತುಂಬೇದ್ಲೇ ತುಂಬದಲ್ಲ ಪಿಂಬದಲ್ಲ ತಿನ್ಬೇಕ್ರಿ ನಮ್ದೇನಿದ್ರು ತಿನ್ಬೇಕು ನನಗ್ ಬಾಳ್ ಹಾಕಿ ನೀನು ಬೇಕಾದ ಸ್ವಲ್ಪ ಇದೆ ಒಂದೊಳಗೆ ಎರಡು ಅದಾವ ಸೈಡ್ ಇಟ್ಟಾಗ ಇದು ಸ್ವಲ್ಪ ಇದು ಸ್ವಲ್ಪ ಅದ್ರಾಗ ಕೆಳಗಿಂದ ಫುಲ್ ಕೆಳಗಿಂದ ಫಸ್ಟ್ ಅದಕ್ಕೆ ಹಾಕಿದಿಲ್ಲ ಆಮೇಲೆ ಫುಲ್ ತಳಗಿಂದ ನನಗೆ ಹಾಕಿ ತೀರಾ ಸ್ಪೈಸಿ ಬಂದದ ನನಗೆ ಅದ್ರ ರಸ ಲಾಸ್ಟ್ ವೇಟ್ ನಾನೇ ವಿನ್ ಆಗ್ಬೋದು ನಾನು ನಡ್ದ ಜಾಸ್ತಿ ಸ್ಪೈಸಿ ಅನ್ಸಲ್ಲ ಇದೆ ಬಟ್ ಆಯ್ತಲ್ಲ ಇದು ಸುಡು ತಿನ್ನತ್ತೀನಿ ನೋಡು ಅದು ಸ್ಪೈಸಿ ಹತ್ತಾಗತ್ತದ ಅದೇ ಒಂದು ಹೈರಾಣ ಆಗ್ಯದ ಇಲ್ಲಾಂದ್ರೆ ಸ್ಪೈಸಿ ಹತ್ತಲ್ಲ ಅಷ್ಟೊಂದು ನಂದು ಇನ್ನೊಂದು ಸ್ವಲ್ಪ ಗೈಸ್ ಫೈನಲಿ ಎಲ್ಲ ಖಾಲಿ ಮಾಡಿದೆ ನೋಡಿರಿ ಖಾಲಿ ಆಯ್ತು ಫೈನಲಿ ಖಾಲಿ ಆಯಿತು ನಾನಂತೂ ಇನ್ನದೆ 5 ನಿಮಿಷ ತಡ್ಕೋಬೇಕು ಅನ್ನೋದು ನನಗೇನು ಅನಿಸ್ಲಾಗೋದಿಲ್ಲ ಇದು ಇವ್ರಿಗೆ ಅನಿಸ್ಬೋದು ನೋಡೋ ಬನ್ನಿ ಗೈಸ್ ಹೆಂಗೆ ಮಾಡ್ತಾರೆ ನಾನು ಬೆಳ್ಳೆ ಐಸ ಅನ್ನೋದು ಹಿಡಿಯೋದು ನಿನ್ ಜನ್ಮಕ್ಕೆ ಹೋಗೋ ನನಗ ಚಿಂತೆನ ಹೊಟ್ಟಿ ತುಂಬೇದ ಬರೀ ಇಂತದೆಯ ಇದೆಲ್ಲ ಬೇಡ ನಮಗೆ ತಿನ್ನೇಬೇಕು ಬೇರೆ ಕಡೆ ಲಾಸ್ಟ್ ಬೈಟ್ ಕರೆ ಖಾರ ತಗದ ಖರೆ ನನ್ನ ಕಾರ್ಯ ಆತಾರೆ ನನ್ನ ಕಾರ್ಯ ಆತಾರೆ ಜೋಲೋ ಚಿಪ್ಸ್ ಎಲ್ಲ ಚಾಲೆಂಜ್ ಎಲ್ಲ ಮಾಡಿದ್ದೆ ನಾನು ಅಷ್ಟೆಲ್ಲ ಖಾರ ತಿಂದೆ 10 ನಿಮಿಷ ತಡ್ಕೊಂಡಿದ್ದೆ ಒನ್ಯಾಕ್ಸ್ ಅಷ್ಟೊಂದೇನು ಖಾರ ಹತ್ತಲಿಲ್ಲ ನನಗೆ ಬಟ್ ಸ್ಪೈಸಿ ತಿಲ್ಲಾರ್ದವ್ರಿಗೆ ಖಾರ ಹತ್ಬೋದು ನನಗೇನು ಅಷ್ಟೊಂದೇನು ಖಾರ ಹತ್ತಿಲ್ಲ ನಾ ಸ್ಪೈಸಿ ತಿಂತೀನಿ ಅದಕ್ಕೆ ಸ್ಪೈಸಿ ಜಾಸ್ತಿ ತಿಂತೀನಿ ನಾನು
ವಾ ಒಂದು ಸ್ಪೂನ್ ತೊಲೆ ಒಂದು ಇವ್ರಿಗೊಂದು ಹೆಲ್ಪ್ ಮಾಡೋದು ನೋಡ್ರಿ ನಾ ಒಂದು ಭಾಳ ತಗೋಬೇಕು ಮತ್ತೆ ಹೆಲ್ಪ್ ಬ್ಯಾಂಕ್ ಪಿಸ ಸ್ವಲ್ಪ ತಗೊಳ್ಳೋದಿಲ್ಲ. ಎಂಜಾಯ್ ಮಾಡ್ಕೊಂತಂದ್ರೆ ಭಾಳ ಚಂದ ಆಗ್ತದೆ ಟೇಸ್ಟ್. ಹೆಂಗ ಸೋತೆ ಬಿಟ್ಟು ನೀರು ಕುಡ್ದೆ ಬಿಡಲ್ಲ. ಸೋತಿನಾಕ ನಾ 5 ನಿಮಿಷ ತನಕ ತಗೊಂಡು ಹೋಗ್ಬೇಕಲ್ಲ. ಟೈಮಿಂಗ್ ಹಾಸ್ತೀನಿ. ಆಯ್ತು ಟೈಮಿಂಗ್ ಸ್ಟಾರ್ಟ್ ಆಯ್ತು. ನನ್ನಂತೂ ಸ್ಪೈಸಿ ಲೆವೆಲ್ ಹೋಗ್ಬಿಡೋದು. ನೆತ್ತಿಗೇರ್ ನೋಡಿ ನಿನ್ನ ತೊಂದಿಗಾರ ಇವಳು ತಿಂದು ನೆತ್ತಿಗೇರ್ ನನಗೆ ಒಂದು ಹಾಡಾಡ್ಬೇಕು ಹಂಗೆ. ಹಾಡಾಡ್ರಿ. ನೀನು ಹಾಡು ಫಸ್ಟ್. ಯಾವ್ದೊಂದು ಹಾಡ್ರಿ ನೀವು. ನೀ ಹಾಡು ಫಸ್ಟ್. ಕಷ್ಟ ಸುಖ ಏನ್ ಬಂದ್ರು ನಿನ್ಗೆ ನಾನೇ ನಂಗೆ ನೀನೆ ಮುಳ್ಗೋಗ್ತಾಳೆ ನಂಜಿ ಓ ಅನ್ಬೇಕು ನೀ. ನಾನೇನು ಸ್ಪೈಸಿನೇ ಆಗ್ತಲ್ಲ ಇದು ಆಯ್ತಲ್ಲ ಸ್ಪೈಸಿ. ಸ್ಪೈಸಿ ನಾಲಿಗೆ ಉರಿತದ ಬಟ್ ಸ್ಪೈಸಿ ಕಮ್ಮಿ ಆಯ್ತು, ಆದಷ್ಟು ಕಮ್ಮಿ ಆಯ್ತು. ನೀನು ಕಮ್ಮಿ ಆಗಿರ್ಬೇಕಪ್ಪ. ಅದು ತಿನ್ನಂಗ ಅದು ಸುಡು ತಿಂತಿರ್ತಾರ ಫುಲ್ ಗರಮ, ಅದು ಐತಲ್ಲ ತೀರಾ ಜಾಸ್ತಿ ಆಗ್ತದೆ. ಅದು ಈ ಗರಂ ಕಮ್ಮಿ ಆದಂಗೆ ಏನೋ ಹತ್ತದ ಎಲ್ಲ ನಿಜ. ಇವ್ರು ಸ್ಪೈಸಿ ಭಾಳ ಕಮ್ಮಿ ತಿಂತಾರ, ಅವ್ರಿಗೆ ಹತ್ತಬಹುದು ಏನು. ನಾರೇ ಜೋಳ ಚಿಪ್ಸ್ ಚಾಲೆಂಜ್ ಅಲ್ಲಪ್ಪ. ಏನಿಲ್ಲ, ನೀವು ಕಾಮೆಂಟ್ ಆಗಿ ಜೋಳ ಚಿಪ್ಸ್ ಚಾಲೆಂಜ್ ಮಾಡಮೇನಂತ ಹೇಳಿದ್ರೆ ಇವ್ರಿಗೆ ತಗೊಂಡು ನಮ್ಮ ಫ್ಯಾಮಿಲಿ ನಮ್ಮ ಸಿಸ್ಟರಿಗೆ ತಗೊಂಡು ನಮ್ಮ ಹಳಿಯಾಗ ತಗೊಂಡು ಜೋಳ ಚಿಪ್ಸ್ ಚಾಲೆಂಜ್ ಪಾಪ ಹುಡುಗ ಎಲ್ಲರೂ ತಗೊಂಡು ಜೋಳ ಚಿಪ್ಸ್ ಚಾಲೆಂಜ್ ಮಾಡ್ತೀನಿ. 1.5 ನಿಮಿಷ ಕಂಪ್ಲೀಟ್ ಆಯ್ತು. 1.5 ನಿಮಿಷ ಏನಿದು ತೊಗೊಂಡು ಯೂಸೇ ಇಲ್ಲ ನನಗೆ. ಸೋತಾಯ್ತು ಒಬ್ಬನಿಗೆ ನೀರು ಕೊಡ್ಬಿಡೋದು. ನಾ ಗೆದ್ದೆ ಬಿಟ್ರಿ ನೀವು ಆಲ್ರೆಡಿ. ಕಾರಣ ಹೇಳ್ಬಿಡ ಫುಲ್ ರಾಜ ರೀ ನಾವು ರಾಜರು. ಖಾರ ಕಮ್ಮಿ ಆಯ್ತು ಗೈಸ್ ನಿಜ ಹೇಳ್ಬೇಕಂದ್ರ. ಈ ಚಾಲೆಂಜ್ ಏನ್ ಇಲ್ಲಿ ಸ್ವಲ್ಪ ಸ್ಪೈಸಿ ಅನ್ನಿಸ್ತು, ತಿಂದಾದ ಬಳಕ ಕಮ್ಮಿ. ಅದ ಹೆಂಗಂದ್ರ ಹೇಳಿದ್ನಿ ನಿಮ್ ಚಂತನ ಅದೇನ್ ಹೇಳಿ, ಸುಡ ಭಾಳ ಗರಂ ಇದ್ದಾಗ ತಿಂದಂಗ ಸುಡ ಬಾಯಿ ಗರಂ ಆಗ್ತದ, ಖಾರ ಆಗ್ತದ. ಸದ ಗರಂ ಲೆವೆಲ್ ಇಳ್ದಂಗ ಆ ತಾನೇ ಇಳ್ಕೋತ ಹೋಗ್ಬಿಡ್ತದ. ಸ್ವಲ್ಪ ತುಟಿ ಅಥವಾ ನನಗೆ ತುಟಿ ಗಿಟಿ ಅಷ್ಟೇ ಉರಿಯತ್ತದ ಗೈಸ್, ಏನಿಲ್ಲ ಗೈಸ್. ಇದು ಚಾಲೆಂಜ್ ಡ್ರಾಪ್ ಆಗುತ್ತೆ. ಅಷ್ಟ ಸ್ಪೈಸಿ ಅನಿಸ್ಲಿಲ್ಲ ನಿಜವಾಗ್ಲೂ, ಅಷ್ಟೊಂದು ಸ್ಪೈಸಿ ಅನಿಸ್ಲಿಲ್ಲ ನಮಗ. ಅಂದ್ರೆ ನಿನಗಂದ್ರೂ ಅನ್ಸೇ ಇಲ್ಲ ಅನಿಸ್ತದ, ನನಗೆ ಸ್ವಲ್ಪ ಅನ್ನಿಸ್ತ ಅಷ್ಟೇ. ಅಷ್ಟು ತೀರಾ ಆ ಲೆವೆಲಿಗೆ ಏನ್ ಕಣ್ಣ ನೀರ್ ಬರೋಷ್ಟು ಸ್ಪೈಸಿ ಇರ್ಲಿಲ್ಲ. ಅದು ನೋಡಿದ್ರೆ ಹಂಗೆ ಅನಿಸ್ತೈತಲ್ಲ ಅದು ಮ್ಯಾಗಿನ. ಬಟ್ ಇನ್ನೊಂದು ಹೆಂಗೆ ಬರ್ತಂದ್ರ 2x ಸ್ಪೈಸಿ 5x ಸ್ಪೈಸಿ ಅಂತ ಬರ್ತಾ, ಅದ್ರೊಳಗೆ ಒಂದೊಂದು ಆಯಿಲ್ ಬರ್ತಾ ಗೈಸ್. ಅದು ಆಯ್ತಂದ್ರೆ ಕಿವಿನೆಲ್ಲ ಹೋಗಿ ಬರುತ್ತೆ, ಆ ಥರ ಇರುತ್ತೆ. ನೆಕ್ಸ್ಟ್ ಟೈಮ್ ಅದು ಮಾಡಮೇಲೆ ಕಾಮೆಂಟ್ ಹಾಕಿರಿ ನೀವು. ನೆಕ್ಸ್ಟ್ ಟೈಮ್ ನಾವು ಇಬ್ಬರೇ ಇಲ್ಲ, ನಮ್ಮ ತಂಗಿ ತೊಗೊಂಡು ಮಾಡ್ತೀವತ್ತು. ಲೆಟ್ಸ್ ಗೈಸ್ ಯಾವ ಥರ ಆಯ್ತು ಕಾಮೆಂಟ್ ಹಾಕಿ. ನಮಗೇನು ಇದು ಆಯ್ತು, ಇದ್ರದ್ದು ಸ್ಪೈಸಿ ಲೆವೆಲ್ಲೇ ಇಳಿದು ಹೋಯ್ತು. ಏನೂ ಇಲ್ಲ ಇವಾಗ. ಕೊಡ್ರಿ ನೀರು ಕೊಡ್ರಿ. ನೀ ಕುಡಿ ಫಸ್ಟ್. ಕೊಡಿ ನೀ ಕುಡಿ ಫಸ್ಟ್. ಮುಗಿದಾಗದೆಲ್ಲ ಕುಡಿ. ಕುಡಿದ್ರೆ ಸೋತ ನೋಡ್ರಿ. ಅದು ಸ್ಪೈಸಿ ಇರ್ಲಿ ಬಿಡ್ಲಿ, ಫಸ್ಟ್ ನೀರ್ ಯಾರು ಕುಡಿತಾರ ಅವರೇ. ಇದು ಮೋಸ ಆಗತ್ತೆ ಹೇಳ್ಬೇಕು. ಕುಡಿಲಕ್ಕೆ ಹುಡುಗ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನ್ ಹೇಳಿರಿ. ಇಲ್ಲ ಇದೆ ಆಟ ಇಲ್ಲ, ಪ್ರೈಸ್ ಬೇಕಷ್ಟೇ. ಪ್ರೈಸ್ ಬೇಕಿಲ್ಲ. ಅದೇ ಯಾಕ ಸ್ಪೈಸಿ ಇಲ್ಲ ದಿನ ಹೇಳಿದ್ರೆ ಸ್ಪೈಸಿ ಇರ್ಲಿ ಬಿಡ್ಲಿ, ನೀರ್ ಯಾರು ಕುಡಿತಾರ ಫಸ್ಟ್ ಅವ್ರು ಸೋತಂಗ. ಗಾಯ್ಸ್ ಇವನೇ ಸೋತನ್ ಗಾಯ್ಸ್, ನಾ ಅಂತೂ ಗೆದ್ದೆ ನೋಡಿ. ಯಾರು ಗೆದ್ರು ಯಾರು ಸೋತ್ರ ನೀವೇ ಕಮೆಂಟ್. ಅದು ತಿನ್ನೋದ್ರಾಗ ಇವ ಫಸ್ಟ್ ಆಗಿರ್ಬೋದು, ಬಟ್ ನೀರ್ ಕುಡಿಯೋದ್ರಾಗ ನಾ. ಯಾರು ಗೆದ್ರು ಯಾರು ಸೋತ್ರ ನೀವೇ ಕಮೆಂಟ್ ಆಗಿ. ಇವನೇ ಸೋತನ್ ಗಾಯ್ಸ್, ಇವನೇ ಸೋತನ್. ನೀವೇ ಹಾಕ್ರಿ. ಏನ್ ಹೇಳಿದ ಗೈಸ್, ಅವ ನೀರ್ ಕುಡಿಬಾರ್ದು, ಯಾರು ಫಸ್ಟ್ ನೀರ್ ಕುಡಿತಾರ ಅವ್ರು ಸೋತಂಗ ಅಂತ ಹೇಳಿದಲ್ಲ. ಅವನೇ ನೀರ್ ಕುಡ್ದನ್ ಫಸ್ಟ್, ಅವನೇ ಸೋತ. ನಾವ್ ಇನ್ನಾದೆ ನೋಡಿ ಗೈಸ್, ನಾ ಸೆಕೆಂಡ್ ಕುಡ್ದೀನಿ. ಮೋಸ ಇದು ಮೋಸ, ಮೋಸ ಮಾಡಿ ಗೆದ್ರೆ ನಡೆಲ್ಲ. ಈ ಟೈಮರ್ ಅವಶ್ಯಕತೆನೇ ಇಲ್ಲ. 4 ನಿಮಿಷ ಆಯ್ತು. 4 ನಿಮಿಷ 5 ನಿಮಿಷ ಎಲ್ಲ ಬಂದದ ಈಗ. ಅಂತ ಸ್ಪೈಸಿ ಇರ್ಲಿಲ್ಲ ಬಿಡಿ ಗೈಸ್. ಅದು ಸ್ವಲ್ಪ ನನಗ ಸ್ವಲ್ಪ ನಾಲಿಗೆ ಅಷ್ಟೇ ಉರಿತು, ತೀರಾ ಆ ಲೆವೆಲ್ಗೆ ಏನ್ ಸ್ಪೈಸಿ ಇರ್ಲಿಲ್ಲ. ನೆಕ್ಸ್ಟ್ ಟೈಮ್ ಐತಲ್ಲ ತಗೊಡ್ ನಂಗೆ ತರ್ತೀನಿ ಅಂತ ಸ್ಪೈಸಿ ಅವಾಗ ನೋಡುವಂತ ಅಂತ ಅಂದ್ರೂ ಸ್ವಲ್ಪ ಲೆವೆಲ್ದಾಗಿತ್ತು. ಅಂದ್ರೆ ತಿನ್ನುವಾಗ ಅಷ್ಟೇ ಸ್ಪೈಸಿ ಅನಿಸ್ತು, ಈಗಂತ ಏನಿಲ್ಲ, ನಾರ್ಮಲ್. ಅದು ಜೋಳ ಚಿಪ್ ಚಾಲೆಂಜ್ ಮಾಡೋ ಮೇಲೆ ಕಾಮೆಂಟ್ ಆಗ್ರಿ.
ನೀವು ಕಾಮೆಂಟ್ ಆಗಿದ್ರಂತ ತಗೊಂಡು ಜೋಲೋ ಚಿಪ್ಸ್ ಚಾಲೆಂಜ್ ಈಟಿಂಗ್ ಚಾಲೆಂಜ್ ಹೋಗಲ್ಲ ಗೈಸ್. ಜೋಲೋ ಚಿಪ್ಸ್ ತಿಂದು ಅದ್ರದ್ದು ಅದಕ್ಕೊಂದು ದೊಡ್ಡ ಪ್ರೈಸ್ ಹೇಳ್ತೀನಿ ಗೈಸ್. ಅಮೌಂಟ್ ಪ್ರೈಸ್ ಹೇಳ್ತೀನಿ. ಅಮೌಂಟ್ ಎಷ್ಟು ಅಮೌಂಟ್ ಅನ್ನೋದು ಇವ್ರಿಗೆ ಕೇಳಿ ಹೇಳ್ತೀನಿ, ಯಾಕಂದ್ರೆ ಇವರೆಲ್ಲ ನಮ್ಮ ಮ್ಯಾನೇಜರ್. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀವಿ. ಮತ್ತೇನು ನಾವು ಎಂಜಾಯ್ ಮಾಡ್ತೀವಿ. ಐ ಹೋಪ್ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಂತೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಂದ್ರೆ ತಿನ್ನೋದ್ರೊಳಗೆ ಮಾಡೋದ್ರೊಳಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂತ ಮಾಡಿದ್ವಿ. ನಮ್ಮಂತೂ ಸಿಕ್ಕಾಪಟ್ಟೆ ಎಂಜಾಯ್ ಆಯ್ತು. ಏನಾಯ್ತು? ಚೆನ್ನಾಗಿ ಅನಿಸ್ತು. ಹೌದು ಗೈಸ್, ಶಿಸ್ತಿಗೆ ಎಂಜಾಯ್ ಮಾಡಿದ್ವಿ. ಇನ್ನ ಫ್ಯಾಮಿಲಿ ಅದ ಬಂದ್ಬೇಕು ಎಲ್ಲರಿಗೆ ತಗೊಂಡ್ ಮಾಡ್ತೀವಿ ಗೈಸ್. ಇನ್ನೂ ಮಸ್ತ್ ಅನ್ನಿಸ್ತದ. ಒಬ್ಬೊಬ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಒಬ್ಬೊಬ್ರದ್ದು ರಿಯಾಕ್ಷನ್ ಆಗಿರ್ಬೋದು, ಯಾವ ತರ ಇರ್ತಾರೆ ನೀವು ನೋಡೋದು. ಬಟ್ ಅವ್ರಿಗೆ ಇದ್ರಕ್ಕಿಂತ ಸ್ಪೈಸಿ. ಇದು ಸ್ಪೈಸಿನೇ ಇಲ್ಲ. ನಮ್ಮ ತಂಗಿ ಸ್ಪೈಸಿ ತಿಂತಾಳ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೈಸಿ ಸ್ವಲ್ಪ ಚೆಂದ ಅನಿಸ್ತು. ಓಕೆ ಗೈಸ್, ನಿಮ್ಗೆ ಯಾವ ತರ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡ್ರಿ. ನಮ್ಮ ಇಬ್ಬರದ್ರೊಳಗೆ ಯಾರು ವಿನ್ ಆದ್ರ ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಾ ವಿನ್ ಆಗಿನ ನನಗೆ ಗೊತ್ತದ. ಇಲ್ಲ ಗೈಸ್, ಫಸ್ಟ್ ಇವ ನೀರ್ ಕುಡಿಯೋದ್ರಾಗ ಇವ ಸೋತನ್ ಗೈಸ್, ತಿನ್ನೋದ್ರಾಗ ನಾ ಸೋತೀನಿ. ಇಬ್ರು ವಿನ್ ಆಗಿ ಇಲ್ಲ, ಇಬ್ರು ವಿನ್ ಆಗಿಲ್ಲ, ನಾನೇ ವಿನ್ ಆಗಿನಿ. ಓಕೆ ಗೈಸ್, ಇವತ್ತಿನ ಡೈಲಿ ಏನ್ ಮಾಡ್ತೀನಿ. ಅಯ್ಯೋ ಎಲ್ಲರಿಗೂ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಅಪ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಎಲ್ಲರಿಗೂ ಲವ್ ಯು ಆಲ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್ ಬಾಯ್. ಅಷ್ಟೇ.